ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಆರ್ ಸಿ ಬಿ ಎಲ್ಲಿ ಕೇಳ್ತೀರಿ ಕೇಳ್ರಿ. ಇಡೀ ಸೋಷಿಯಲ್ ಮೀಡಿಯಾನೇ ಆವರ್ಸ್ಕೊಂಡ್ಬಿಟ್ಟೈತಿ ನಮ್ಮ RCB ಟೀಮ್. ಇವತ್ತ ಗುಜರಾತ್ ಕೂಡ ಮ್ಯಾಚ್ ಐತಿ. ಎಲ್ಲಿ ಐತಿ ಅಂದ್ರ ಮೊನ್ನೆ ನಮ್ಮ ತವ್ರ ಮನೆಯೊಳಗೆ ಇತ್ತು, ಈಗ ಅವ್ರ ತವ್ರ ಮನೆಯೊಳಗ ಗುಜರಾತ್ ಒಳಗ ಅಹಮದಾಬಾದ್ ಶ್ರೀ ನರೇಂದ್ರ ಮೋದಿ ಸ್ಟೇಡಿಯಂ ಒಳಗ ಮ್ಯಾಚ್ ಐತಿ. ಸ್ಟೇಡಿಯಮು ದೊಡ್ಡದು, ಕೂರುವಂತ ಆಸನಗಳು ಅದನ್ನೂ ದೊಡ್ಡದು ಐತಿ. ಭಾಳ ದೊಡ್ಡ ಸ್ಟೇಡಿಯಮ್, ದೊಡ್ಡದು ಮ್ಯಾಚ್. ಗುಜರಾತದವ್ರಿಗೂ ಗೆಲ್ಲಬೇಕಂತೇಳಿ ಅವ್ರಿಗೊಳಗ ಚಿಂತೆ ಹತ್ತು ಬಿಟ್ಟದ. ಆಡಿರೋ 8 ಮ್ಯಾಚ್ದಾಗ 4 ಗೆದ್ದಾವ, 4 ಸೋತಾವ. ನಾವು 8 ಆಡೀವಿ, 6 ಗೆದ್ದೀವಿ, 2 ಸೋತೀವಿ. ಇವತ್ತು ನಾವು ಗೆದ್ದೀವಿ ಅಂದ್ರ ಟಾಪ್ ಒಳಗೆ ಬರ್ತೀವಿ. ಯಾಕಂದ್ರೆ ಆಲ್ರೆಡಿ ಪಂಜಾಬ್ ಟಾಪ್ ಅದಾರ, ಅವ್ರು ನಮಗೆ ಒಂದೇ ಪಾಯಿಂಟ್ ಫರಕ್ ಐತಿ. ನಾವು ಗೆದ್ದೀವಿ ಅಂದ್ರೆ ಟಾಪಿಗೆ ಹೋಗ್ತೀವಿ. ಇವತ್ತು ಮಾತ್ರ ಮ್ಯಾಚ್ ನಮ್ಮದೇ, ಯಾಕಂದ್ರೆ ಫುಲ್ ಫಾರ್ಮ್ದಾಗ ಐತಿ. ಹಿಂದಿನ ಮ್ಯಾಚ್ ಅಂತರೂ ಯಾರು ಕಲ್ಪನೆನೂ ಮಾಡಕ್ ಆಗಿಲ್ಲ. ಆ ಥರ ನಮ್ದು RCB ಏನು ಪ್ರದರ್ಶನ ನೀಡಬಿಟ್ಟೈತಿ. ಆ ಪರಿ ಬಾಲಿಂಗ್ ಅಂದ್ರೆ ಏನ್ರಿ ಅವ್ನ ಎಲ್ಲ ಟೀಮ್ದಾಗ ಬರೀ ಬ್ಯಾಟಿಂಗ್ ತುಂಬಿ ಅವನು ಬಾಲಿಂಗ್ ಒಂದೇ ಟೀಮ್. ಅವನವನು ಅನ್ನಾವತ್ತ ಟೀಮ್ ಯಾವ್ದಾರ ಇತ್ತ ಅಂದ್ರೆ ಅದು RCB. ವಿಚಾರ ಮಾಡ್ರಿ, ಮೊನ್ನೆ ಡೆಲ್ಲಿ ಮತ್ತು ಪಂಜಾಬ್ ಇತ್ತು. ಡೆಲ್ಲಿದವರು 260 ಹೊಡೆದ್ರು, ಅದನ್ನ ಚೇಂಜ್ ಮಾಡಿದ್ರು. ಈ ಕಡೆ ಡೆಲ್ಲಿ ಬೌಲರು ಗೋಳ, ಪಂಜಾಬ್ ಬೌಲರು ಗೋಳ. ಮತ್ತು ಪಂಜಾಬ್ದವರು 8 ರನ್ ಕೊಟ್ರಂದ್ರೆ ಬೌಲರ್ಗಳು ಗೋಳೆ ಇಲ್ರಿ. ನಿನ್ನೆ ಮ್ಯಾಚ್ ನೋಡೋದ ಹೈದರಾಬಾದ ಮುಂಬೈ, ಎಂಥ ಲೆಜೆಂಡ್ ಬೌಲರ್ಗಳು ಅದಾರ ಅಲ್ಲಿ ಮುಂಬೈದಾಗ. ಅವ್ರದ್ದು ಫಾರ್ಮ್ ಇಲ್ಲ. ಫಾರ್ಮ್ ಇರ್ಬೇಕ ಅಂದ್ರೆ ಓಡೋ ಕುದುರೆಗೆ ಅವನು ಬೆಲೆ ಐತಿ ಈಗಿನ ಕಾಲದಾಗ. ನೀ ಇರ್ಬೋದು ಥೋಪ, ಅದು ನಮಗೆ ಸಂಬಂಧ ಇಲ್ಲ. ಈ ಪಿಚ್ದಾಗ ನೀ ಏನು ಆಡ್ಲಕತ್ತಿ ಫೀಲ್ಡ್ದಾಗ ಅದು ಭಾಳ ಇಂಪಾರ್ಟೆಂಟ್ ಆಕೈತಿ. ಅಂಥ ಲೆಜೆಂಡ್ಗಳು ಬೌಲರ್ ಇದ್ರು. ಅದನ್ನ 240 ಮ್ಯಾಗೇನ ಹೊಡೆದಿದ್ರು ಮುಂಬೈದವರು. ಅವ್ರದ್ರ ಹಾಲತ್ ಭಾಳ ಕೆಟ್ಟ ಬಿಟ್ಟೈತಿ. ಅವ್ರು 240 ರನ್ ಹೊಡೆದಿದ್ರು ಮ್ಯಾಗ. ಇವರು ಚೇಂಜ್ ಮಾಡಕ್ಕಂತ ಹೈದರಾಬಾದ್ದವ್ರು ಬಂದು ಲೆಜೆಂಡ್ ಬೌಲರ್ಗಳಿದ್ರೆ ಏನು ಉಪಯೋಗ ರೀ? ವಿಕೆಟ್ ತೆಗಿಯಕ್ಕಾಗಲಿಲ್ಲ, ಏನು ಮಾಡೋಕ್ಕೂ ಆಗಲಿಲ್ಲ. ಮ್ಯಾಚನ್ನು ಕೈ ಬಿಟ್ಬಿಟ್ರು. ಲಾಸ್ಟ್ 7-8 ಬಾಲನ್ನು ಒಂದು ಓವರ್ ಉಳಿಸಿ ಮ್ಯಾಚ್ ಹೈದರಾಬಾದ್ದವ್ರಿಗೆ ಗೆದ್ದು ಬಿಟ್ರು. ಈ ರೀತಿ ಆಗಿಬಿಟ್ಟೈತಿ. 200 ಮ್ಯಾಗೆ ಕೊಡ್ಲಾಕತ್ತಾರ. 230-40 ಹಂಗ ಇವರು ಬ್ಯಾಟ್ಮನ್ಸ್ಗಳು ಹೊಡ್ಲಾತಾರ. ಬೌಲರ್ಗಳದಾಗ ಅವ್ನು ಕೆಮ್ಮತ್ತಿಲ್ಲಾರ್ದಂಗೆ ಆಗಿಬಿಟ್ಟೈತೆ. ಮೊನ್ನೆ ನಾ ಇಂಥ ಒಂದು ಟೈಮ್ದಾಗ ನಮ್ಮ RCB ಬೌಲರ್ಗಳು 75 ರನ್ನಿಗೆ ಆಲ್ಔಟ್ ಮಾಡುವಂಥದ್ದು ಹೇಳ್ರಿ. ಅವನ ಬರೋಬ್ಬರಿ 13 ರನ್ ಆಗಿತ್ತು ಪವರ್ ಪ್ಲೇದಾಗ. ಭಾಳ ಅಂದ್ರೆ ಭಾಳ ಲೋಯೆಸ್ಟ್ ಸ್ಕೋರ್ ಅದ. 6 ಓವರ್ 13 ರನ್ 6 ವಿಕೆಟ್. ಡೆಲ್ಲಿದವ್ರದ್ದು ಅಂಥ ಪರಿ ಡೇಂಜರ್ ಬೌಲಿಂಗ್ ನಮ್ಮ RCBದವ್ರು. ಭುವನೇಶ್ವರ್ ಕುಮಾರ್, ಹೆಜಲ್ವುಡ್, ಕುರ್ನಾಲ್ ಪಾಂಡ್ಯ, ಸುರೇಶ್ ಶರ್ಮಾ, ರಸಿಕಾ, ಏನು ಬಾಲಿಂಗ್ ಕೊಡ್ರಿ. ನಡು ಶಪಡು ಹಾಕತಾನೆ ಬಾಲಿಂಗ್. ಅವನು 5 ತೋಪಗಳು ತುಂಬ್ಯಾರ್ರಿಪ್ಪ ಬೌಲರ್ಗಳು. ಇವತ್ತು ಗುಜರಾತ್ ಕೂಡ ಮ್ಯಾಚ್ ಐತೆ. ಗುಜರಾತ್ದವ್ರದ್ದು ಬ್ಯಾಟಿಂಗ್ ನೋಡ್ರಿ. ಅವ್ರದ್ದು 3 ಮಂದಿ, ಒಂದು ಸಾಯಿ ಸುದರ್ಶನ, ಗಿಲ್ ಬಿಟ್ರ ಬಟ್ಲರ್. ಎಂದಿದು ಗುಜರಾತ್ ಚಾಲು ಆಗಿತ್ತು ಅವಾಗಲಿಂದ ಈ 3 ಪ್ಲೇಯರ್ಗಳೇ ಹೊಡ್ಲಾಕತ್ತಾರೆ. ಇವು 3 ಪ್ಲೇಯರ್ ಗೋಲ್ ಅದು. ಅವು ನಡುವಿಂದ ಗೊಳ್ಳೆ ಅಂತ ತಿಳ್ಕೊಂಬಿಡ್ರಿ. ನಡುವಿಂದ ಅಂತ ಪರಿ ಯಾರು ಹೌದು ಅನ್ನೋಂಗ ಎಲ್ಲೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ ಇವ್ರು ಬ್ಯಾಟಿಂಗೇ ಕೊಟ್ಟಿಲ್ಲ ಅವ್ರಿಗೆ. ಇವೇ ಆಡ್ಕೊತ ಹೋಗ್ಬಿಡ್ತಾರೆ. ಇವ್ರು ಹೆಂಗೆ ಆಡ್ತಾರಂದ್ರೆ ಪೂರ ಟೆಸ್ಟ್ ಒಳಗೆ T20 ಆರಾಮ್ ಟುಕು ಹೊಡೆಯೋದು, ಒಂದು 200 ಮಟ್ಟ ತೊಗೊಂಡು ಹೋಗೋದು. ಒಟ್ಟೇ ಮ್ಯಾಗ ಹೊಡೆಯಂಗಿಲ್ಲ ರೀ ಪ್ಲೇಯರ್ಗಳು. ಇವ್ರು ಬ್ಯಾಟಿಂಗ್ ಆಡ್ಲಾಕತ್ತಾರ ಅಂದ್ರೆ ಈ ಕಡೆ ರನ್ನೂ ಆಗಂಗಿಲ್ಲ, ಔಟು ಆಗಂಗಿಲ್ಲ. ಆ ಪರಿ ಆದರೂ 190, 200 ಮಟ್ಟ ತೊಗೊಂಡು ಹೋಗ್ತಾರೆ. ಭಾಳ ಕ್ಲಾಸಿಕ್ ಬ್ಯಾಟಿಂಗ್ ಇರ್ತೈತಿ ಗಿಲ್ ಅವ್ರದ್ದು ಮತ್ತು ಸಾಯಿ ಸುದರ್ಶನ್. ಒಟ್ಟು ತೆಳಗೆ ಹೊಡಿತಾರೆ ಬೌಲರ್. ಒಟ್ಟೆ ರಿಸ್ಕ್ ತೊಗೊಳಂಗಿಲ್ಲ. ರಿಸ್ಕ್ ತೊಗೊಂಡು ನಾವು ಸಿಕ್ಕಾಕೊಳ್ಳುವಂಥದ್ದು ಬ್ಯಾಡ ಅಂತೇಳಿ ಅವ್ರ ತಲೆಯಾಗ ಇರ್ತೈತಿ. ಅದಕ್ಕೇನು ಬಟ್ಲರ್ ಬರ್ತಾನೆ, ಅವ ಒಟ್ಟು ಹೊಡಿತಾನ್ರಿ ಮಾಲಕ. ಆದರೆ ಇವು 3 ಪ್ಲೇಯರ್ ಹೋದು ಮ್ಯಾಚ್ ಅವ್ರದ್ದು ಭಾಳ ಕಡಿಮೆ ಸ್ಕೋರ್ ಆಗ್ತೈತಿ. ಮತ್ತು ಮುನ್ನಡು ಆ ಪರಿ ಆಡುವಂಥದ್ದು ಇಲ್ಲ ಪ್ಲೇಯರ್ಗಳು. ಇನ್ನು ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಹಿಂದಿನ ಮ್ಯಾಚ್ ಬಂತೂ ಫುಲ್ ಬೌಲರ್ಗಳು ಫಾರ್ಮ್ದಾಗ ಅದಾರ. ಇವತ್ತು ಅವ್ರ ಮ್ಯಾಗ ವಿಶ್ವಾಸ ಐತಿ. ಇವತ್ತು ಅದೇ ರೀತಿ ಬಾಲಿಂಗ್ ಹಾಕ್ತಾರೆ ಅನ್ನುವಂಥದ್ದು ನಮಗೆ ನಂಬಿಕೆ ಐತಿ. ಇನ್ನು ಬ್ಯಾಟಿಂಗ್ ಅಂತೂ ನಾವು ಎಷ್ಟು ಹೇಳಿದ್ರು ಕಡಿಮೆನೆ. ಪಡಿಕಲ್ ಅಂತರೂ ಮೊನ್ನೆ ಏನು ಹೊಡೆದ ಶಾಟ್ಗಳು ಅವನ ಲೆಕ್ಕನೇ ತಪ್ಪಿ ಬಿಟ್ಟೈತೆ ಬ್ಯಾಟಿಂಗ್ದವ್ನು. ಕೊಹ್ಲಿ ಸಾಹೇಬ್ ಬರ್ತಾರ, ಇವ್ ಸಾಲ್ಟ್ ಅಂತರೂ ಇಲ್ಲಿ ಇವತ್ತು ಆಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಬೆತ್ತಲ್ಲ ಏನು ಶಾಟ್ಗಳು ಅಣ್ಣಂದು ಬೆತ್ತಲ್ಲ. ಕೊಹ್ಲಿ ಸಾಹೇಬ್ ಬರ್ತಾರ, ಖತರ್ನಾಕ ಬ್ಯಾಟಿಂಗ್ ಆಡಾಕತ್ತಾರ. ಪಡಿಕಲ್ ಅದಾರ, ಪಟೇದಾರ್ ಅದಾರ, ಮತ್ತು ಟೀಮ್ ಡೇವಿಡ್, ಶಪರ್ಡ್, ಜಿತೇಶ್ ಶರ್ಮಾ ಆಟ ಎಲ್ಲ ಚಲೋನೇ ಅದಾವ ಪ್ಲೇಯರ್ಗಳು. ನಮ್ದು ಏನು ಕೊರತೆ ಇಲ್ಲ. ಒಟ್ಟು ಪ್ಯಾಕ್ ಅಂತರೂ ಬ್ಯಾಟಿಂಗ್ಗಳು ಅದಾವು. ಇವತ್ತು ಮಾತ್ರ ಪೂರ ನಮ್ಗೆ ವಿಶ್ವಾಸ ಐತಿ. ಇವತ್ತು ಮಾತ್ರ RCBನೇ ಹೊಡಿತೈತೆ ಮ್ಯಾಚ್ ಅಂಥೇಳಿ. ಪಿಚ್ಚು ದೊಡ್ಡದೈತಿ, ದೊಡ್ಡ ಸ್ಕೋರ್ ಆಗುವಂಥ ಸಾಧ್ಯತೆ ಐತಿ. ಯಾಕಂದ್ರೆ ಅದು ಬ್ಯಾಟಿಂಗ್ ಪಿಚ್ ಐತ್ರಿ. ನೋಡೋಣ ಇವತ್ತು ಹೆಂಗೆ ಹಾಕಾರ ಏನಂತೇಳಿ. ಅವ್ರ ಕಡೆ ಅಂತರೂ ಬೌಲರ್ಗಳು ಸಿರಾಜ್,
ಅವ ರಬಾಡ ಅದಾನ ಮತ್ತು ಅಫ್ಘಾನಿಸ್ತಾನ ಬೌಲರ್ ಯಾರು ಅವರು ಅವನು ಸ್ಪಿನ್ನರ ಬಾಯಾಗೈತಿ ಬರಾತಿಲ್ಲ ನೋಡ್ರಿ ಅವ್ರ ಹೆಸರು ಆಟ ಸ್ಪಿನ್ನರ್ ಹಿಂಗೆ ಅದಾವು ಟೀಮ್ ಐತಿ ಏನು ಅವರು ಗೆಲ್ಬೇಕಂತೇಳಿ ಬಡ್ದಾಡ್ಲಾಕತ್ತವ್ರು ಈಗ ಅರ್ಧ ಸೀಸನ್ ಮುಗ್ದೈತಿ ಟಾಪ್ 4 ಒಳಗೆ ನಮ್ದೊಂದು ಟೀಮ್ ಹೋಗ್ಬೇಕಂತೇಳಿ ಬಡ್ದಾಡ್ಲಾಕತ್ತಾರ ಇಲ್ಲಂತರೂ ಮ್ಯಾಗಿನ ಟೀಮ್ಗಳು ನಿಮ್ಮ ಸನಿನೂ ಬರಕ್ಕೆ ಕೊಣಂಗಿಲ್ಲ ಮಕ್ಕಳ್ರಿ ಅಂತೇಳಿ ಅವರು ಒಟ್ಟು ನಮ್ದು ಟೀಮ್ ಮಾತ್ರ ಫುಲ್ ಫಾರ್ಮ್ದಾಗ ಐತಿ ಇವತ್ತು ಮ್ಯಾಚ್ ಮುಗಿಯನ ಗಿಲ್ಲಿ ರಿವ್ಯೂ ಜೊತೆ ಬರ್ತಾನಂತ ಮಂದಿ ಬಾಯಿಲಾಕತ್ತೀರಿ ಏನಪ್ಪ ಅಂದ್ರೆ ಮಗನ ಮ್ಯಾಚ್ ಮುಗಿಯನ ಸ್ವಲ್ಪ ಜಲ್ದಿ ವಿಡಿಯೋ ಹಾಕು ಅಂತೇಳಿ ಲಪಡ ಏನಾಗಿರ್ತದೆ ಅಂದ್ರೆ ಈಗ ನಾನು ದೊಡ್ಡ ವಿಡಿಯೋ ಮಾಡೋಂತೂ ನೀವು ಹೇಳಿರ್ತೀರಿ ಏನಾಗ್ತೈತಪ್ಪ ಅಂದ್ರೆ ಮ್ಯಾಚ್ ಮುಗಿಯನ ನೀವು ವಿಡಿಯೋ ನೋಡಕ್ಕೆ ಎಷ್ಟು ಕಾಯ್ತಿರ್ತೀರಿ ಅದಕ್ಕಿಂತ 2 ಪಟ್ಟು ಪಟ್ನಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತೇಳಿ ನಾನಾ ಅದ ಒಂದು ಇದ್ರಾಗಿರ್ತೀರಿ ಜೋಶ್ ಒಳಗಿರ್ತೀನಿ ನಾವೊಂದು 5 ನಿಮಿಷ 6 ನಿಮಿಷ 4 ನಿಮಿಷ ಅಥವಾ 10 ನಿಮಿಷ ನಾ ವಿಡಿಯೋ ಮಾಡಿದೆ ಅಂದ್ರೆ ಹೊಳ್ಳಿ ನಾ ವಿಡಿಯೋ ನೋಡ್ತೀನಿ ರೀ ಬಾಯಿ ತಪ್ಪಿ ಅಂದ್ರೆ ಅನಬಾರ್ದು ಅದ್ದಿದ್ದೆ ಅಂದ್ರೆ ಮೆಟ್ಟಿ ಹೊಡಿತೀರಿ ದಾರ್ಯಾಗ ನಾ ಎಲ್ರಿ ಹೊಂಟೆ ಅಂದ್ರೆ ನೀವು ಅದಕ್ಕೆ ಮತ್ತೆ ನಾವು ಹಳ್ಳಿ ವಿಡಿಯೋ ನೋಡ್ಬೇಕಾಕತ್ರಿ ಪಟ್ನೆ ಮಾತಾಡಿನ ತಗೋ ಅಂತೇಳಿ ಗಸ್ಸನ್ನೇ ವಿಡಿಯೋ ಬಿಡಾಕು ಆಗಂಗಿಲ್ಲ ಅದಕ್ಕೆ ಪೂರ್ತಿ ವಿಡಿಯೋ ನೋಡ್ತೀನಿ ರೀ ನೋಡಿ ಮತ್ತೆ ಏನ್ರ ಬಾಯಿ ತಪ್ಪಿ ಏನ್ರ ತಪ್ಪು ಅಂದಿ ನೀವು ಅಂತೇಳಿ ಕೆಲವೊಂದ್ಸತಿ ಏನೋ ತಪ್ಪಾಗಿರ್ತಾವೆ ಮತ್ತು ನನ್ನ ತಪ್ಪಿಂದ ನಿಮ್ಮ ಮನಸ್ಸಿಗೆ ಏನೋ ನೋವು ಆಗಬಾರ್ದು ಅಂತೇಳಿ ಆ ಒಂದು ಅಂಜಿಕೆಯಿಂದ ನಾವು ನೋಡ್ತಿರ್ತೀವಿ ರೀ ವಿಡಿಯೋ ನೋಡಿ ಇನ್ನು ಅಪ್ಲೋಡ್ ಮಾಡ್ಬೇಕಂದ್ರೆ ಅವ್ನು ಸುಳಿ ಮಗ ಇಂಟರ್ನೆಟ್ ಅದೇ ಟೈಮ್ದಾಗ ಕಾಡ್ಬೇಕ ನಮಗೆ ಅವ್ನು ಅರ್ಜೆಂಟ್ ವಿಡಿಯೋ ಬಿಡೋ ಟೈಮ್ದಾಗ ಇಂಟರ್ನೆಟ್ ಒಂದು ಕಾಡ್ತೈತ್ರಿ ಇಂಥ ಟೈಮ್ದಾಗ ಸ್ವಲ್ಪ ಲೇಟ್ ಆಗಿರ್ತೈತಿ ದಯವಿಟ್ಟು ಕ್ಷಮೆ ಇರಲಿ ವಿಡಿಯೋ ಬಿಟ್ಟಾಗ ನೀವು ಪ್ರೀತಿಯಿಂದ ಕಮೆಂಟ್ ಹಾಕ್ತಿರಲ್ಲ ಅದ ನಮಗೆ ಶಕ್ತಿ ಅದ ನಮಗೆ ಇನ್ನೊಂದು ಸ್ವಲ್ಪ ಮೋಟಿವೇಟ್ ಮಾಡ್ತೈತಿ ವಿಡಿಯೋ ಮಾಡಾಕ ನಿಮ್ದು ಪ್ರತಿಯೊಂದು ಕಮೆಂಟಿಗೆ ನನ್ನ ವಿಡಿಯೋ ಯಾರು ನೋಡ್ತೀರಿ ನಿಮ್ಗೆ ಇಲ್ಲಿಂದನೇ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಏನೋ ಒಂದು ಕೂತು ನಾವು ಮಾತಾಡ್ತೀವಿ ಏನೋ ನಮ್ಮ ಒಂದು ಖುಷಿಗೆ ಮಾತಾಡ್ತೀವಿ ಆ ಒಂದು ಖುಷಿನ ನಮ್ಮ ಖುಷಿ ಅಂತೇಳಿ ನೀವು ಅದ ಒಂದು ಪ್ರೀತಿಲಿ ನೋಡ್ತಿರಲ್ಲ ಯಾವ ಜನ್ಮದ ನಮ್ಮದು ಪುಣ್ಯ ಮಾಡಿನೋ ಏನೋ ಈ ಟೈಮ್ದಾಗ ನಿಮ್ಮ ಪ್ರೀತಿನ ನಾನು ಗಳಿಸ್ಕೊಂಡಿನಿ ನಿಮ್ಮ ಆಶೀರ್ವಾದ ಸಪೋರ್ಟ್ ಹಿಂಗೆ ಇರಲಿ ಹುಚ್ಚು ಸುಳಿ ಮಗನ ಅದೇನೋ ಭಾಳ ಮಾತಾಡಬೇಡ ಲಾಸ್ಟಿಗೆ ಮ್ಯಾಚ್ ಮಗನ ಜಲ್ದಿ ವಿಡಿಯೋ ಹಾಕಂತ ನೀವು ಅಂತಿರ್ತಾರೆ ಮನಸ್ಸಾಗ ಯಾಕೆ ಕಾಲ್ರಿ ಅಣ್ಣಾರ ನಮಸ್ಕಾರ ರೀ ಮ್ಯಾಚ್ ಇವತ್ತು ಮುಗಿಯಾನ ಗೇಂಡಿ ಕೆನಲ್ಲಿ ಜಲ್ದಿ ವಿಡಿಯೋ ಹಾಕ್ತೇನೆ ಅಂತ ಯಾರ್ಯಾರು ನಮ್ದು ವಿಡಿಯೋ ನೋಡಾಕತ್ತೀರಿ ಎಲ್ಲರಿಗೂ ಇಲ್ಲಿಂದ ಸಾಷ್ಟಾಂಗ ನಮಸ್ಕಾರ ಎಲ್ಲರಿಗೂ ಧನ್ಯವಾದ ಜೈ RCB